ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರೇಖಾ. ಸ್ವರ್ಣರತ್ನ ಇನ್ಸ್ಟಿಟ್ಯೂಟಿನ ಈ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫೋನಿಕ್ಸ್ ಅನ್ನು ಕಲಿಯೋ ಈ ಸೀರೀಸ್ ಅಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ಸ್ವರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಆ ಸ್ವರಗಳಿಗೆ ಒಂದು ಸೌಂಡ್ ಅನ್ನ ಕಲ್ತಿದ್ದೀವಿ. ಹಾಗೆ ಅದಕ್ಕೆ IPA ಅಂದ್ರೆ ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಾಬೆಟ್ ಅನ್ನು ಕೂಡ ಕಲ್ತಿದ್ದೀವಿ. ಈ ವಿಡಿಯೋದಲ್ಲಿ ನಾವು ವ್ಯಂಜನಗಳ ಬಗ್ಗೆ ಹೆಚ್ಚಿನ ಬೆಳಕು ಚೆಲ್ಲೋಣ. ನಮಗೆ ಕನ್ನಡದಲ್ಲಿ ಅಕ್ಷರಮಾಲೆ ಅಂತೀವಲ್ಲ, ಹಾಗೆ ಇಂಗ್ಲಿಶಿನ ಅಕ್ಷರಮಾಲೆಗೆ ಆಲ್ಫಾಬೆಟ್ ಅಂತೀವಿ. ಇಂಗ್ಲಿಷಲ್ಲಿ 26 ಅಕ್ಷರಗಳಿದೆ, ಆದರೆ ನಮಗೆ ಸಿಗೋದು ಬರೀ 23 ಸೌಂಡ್ಗಳಷ್ಟೇ. ಯಾಕೆ ಅಂದರೆ C, Q ಹಾಗೆ X ಅಕ್ಷರಗಳಿಗೆ ನಾವೇನು ಸೌಂಡನ್ನು ಕೊಡ್ತೀವಿ ಅದೆಲ್ಲ ಈಗಾಗಲೇ ಬೇರೆ ಅಕ್ಷರಗಳಿಗೆ ಬಂದಿರುವಂಥ ಸೌಂಡ್ಗಳು. ಇದನ್ನು ರಿಪೀಟೆಡ್ ಸೌಂಡ್ಸ್ ಅಂತೀವಿ. ಸೊ 26 ಅಕ್ಷರದಲ್ಲಿ ನಮಗೆ ಸಿಗೋದು ಕೇವಲ 23 ಸೌಂಡ್ಗಳು. A, E, I, O ಮತ್ತೆ U ಅಕ್ಷರಗಳ ಸೌಂಡನ್ನು, ಒಂದು ಸೌಂಡನ್ನು ಈಗಾಗಲೇ ಕಲ್ತಿದ್ದೀವಿ. ಇವುಗಳಿಗೆ ಸ್ವರಗಳು ಅಂತೀವಿ. ಅದನ್ನೇ ಇಂಗ್ಲಿಷಲ್ಲಿ ವಾವಲ್ಸ್ ಅಂತೀವಿ. ಈ ವಾವಲ್ಸ್ ಅನ್ನ ಆಲ್ಫಾಬೆಟ್ ಇಂದ ತೆಗೆದ್ರೆ ನಮಗೆ ಸಿಗೋದು ವ್ಯಂಜನಗಳು. ವ್ಯಂಜನಗಳಿಗೆ ಇಂಗ್ಲಿಷಲ್ಲಿ ಕಾನ್ಸನೆಂಟ್ಸ್ ಅಂತೀವಿ. ವ್ಯಂಜನಗಳ ಸೌಂಡ್ ಅನ್ನು ಕಲಿಯೋದು ತುಂಬಾ ಸುಲಭ. ಸೊ ಹಾಗಾದ್ರೆ ಬನ್ನಿ ಈ ವಿಡಿಯೋದಲ್ಲಿ ವ್ಯಂಜನಗಳ ಸೌಂಡ್ ಅನ್ನ ಕಲಿಯೋಣ. ಈ ಸೌಂಡ್ಸ್ ಆಫ್ ಕಾನ್ಸನೆಂಟ್ಸ್ ಕಲಿಯೋದಕ್ಕೂ ನಾವೇನ್ ಮಾಡೋಣ, ಒಂದು ಚಿತ್ರ ನೋಡೋಣ. ಆ ಚಿತ್ರದಲ್ಲಿ ನಾವು ಕಲಿಯುವಂತ ಅಕ್ಷರ ಎಲ್ಲಿದೆ ಅದಕ್ಕೇನು ಸೌಂಡ್ ಬರುತ್ತೆ ಅಸೋಸಿಯೇಟ್ ಮಾಡೋಣ. ಆಗ ನಮಗೆ ಲೆಟರ್, ಸೌಂಡ್, ಪಿಕ್ಚರ್ ಅಸೋಸಿಯೇಷನ್ ಸಿಗುತ್ತೆ. ಯಾವುದಾದ್ರೂ ಒಂದು ವೇಳೆ ನಮಗೆ ಮರ್ತು ಹೋದ್ರು ಚಿತ್ರ ಜ್ಞಾಪಿಸ್ಕೊಂಡ ತಕ್ಷಣ ಆ ಸೌಂಡ್ ಅನ್ನು ಕಂಡುಹಿಡಿಯೋ ಕೆಪಾಸಿಟಿ ನಮಗೆ ಬರುತ್ತೆ. B, butterfly, B. B sound is B. C, cat, K. C sound is K. D, dog, D. D sound is D. F, fox, F sound is F. G, gun, G. G sound is G. H, hat, H. H sound is H. J, joker, J. J sound is J. K, kite, K. K sound is K. L, lion, L. L sound is L. M, monkey, M. M sound is M. N, nest, N. N sound is N. P, parrot, P. P sound is P. Q, Q ಜೊತೆ ಯಾವಾಗಲೂ U ಇರಲೇಬೇಕು, ಬಟ್ U ಇಲ್ಲಿ ಅ ಅಂತ ಸ್ವರದ ಸೌಂಡ್ ಅನ್ನ ಮಾಡಲ್ಲ. Q is not acting as a vowel here. It's going to be a silent letter, but Q and U put together we get a different consonant blend sound. Q as in queen, Q. Q sound is Q. K, W ಒಟ್ಟಿಗೆ ಹಾಕಿದ್ರೆ ಏನು ಸೌಂಡ್ ಬರುತ್ತೆ, ಆ ಸೌಂಡ್ ಬರುತ್ತೆ ಇಲ್ಲಿ. ಸೊ Q, U sound is Q. R ಸೌಂಡ್ ಸ್ವಲ್ಪ ಕಷ್ಟವಾದ ಸೌಂಡು. ನಾವು ಕನ್ನಡದವರು ಅಥವಾ ಇಂಡಿಯನ್ಸು ರ ಹೇಳ್ತೀವಲ್ಲ, ಆ ಥರ ನಾಲ್ಗೆಯನ್ನ ಮೇಲೆ ಅಂಗಳಿಗೆ ತಾಗಿಸಿ ಹೇಳ್ತೀವಿ. ದಿಸ್ ಇಸ್ ಅ ಡಿಫ್ರೆಂಟ್ ಸೌಂಡ್. ಇಂಗ್ಲಿಷಲ್ಲಿ ಇದನ್ನ ನಾಲ್ಗೆ ಮೇಲ್ ತಾಕಬಾರ್ದು, ತುಟಿ ರೌಂಡ್ ಮಾಡಬೇಕು. ಸೊ ಆರ್ ಹೇಳುವಾಗ ಹಾಗೆ ಹೇಳಬೇಕು. ಸೊ ಆರ್ ಸೌಂಡ್ ಇಸ್
as in rabbit. So R sound is Yes, yes sound is S as in snake. Snake hissing sound ಇರುತ್ತಲ್ಲ ಅದೇ sound ಬರಬೇಕಿಲ್ಲಿ. So S sound is S. T as in tiger. T sound is T as in tiger. V as in van. ಮೇಲಿನ ಹಲ್ಲು ಕೆಳತುಟಿಯನ್ನು ಕಚ್ಚಬೇಕು. V sound is V as in van. W ಇದು ತುಟಿ ರೌಂಡ್ ಆಗಬೇಕು. W sound is W as in watch. W sound is W as in watch. X. X sound is X. X ಗೆ 3 ಸೌಂಡ್ ಇದೆ. X ಸ್ಟ್ರೆಸ್ಡ್ ಸಿಲಬಲ್ ಎಂಡಲ್ಲಿ ಬಂದಾಗ X ಆಗತ್ತೆ. ಅಂದರೆ ವರ್ಡಲ್ಲಿ ಸ್ಟ್ರೆಸ್ ಇರಬೇಕು, ಬಟ್ ಅದು ಸಿಲಬಲ್ ಕೊನೆಯಲ್ಲಿರಬೇಕು. ಸಿಲಬಲ್ ಅಂದರೆ ಏನು ಅದನ್ನೇ ಹೇಳ್ಕೊಟ್ಟಿಲ್ಲ. ಹಾಗಾಗಿ ಈ ಸೌಂಡನ್ನು ಮತ್ತೆ ಇನ್ನೊಂದ್ಸಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇಲ್ಲಿ 3 ಸೌಂಡ್ಗಳನ್ನು ಹೇಳ್ಕೊಡ್ತೀನಿ, ಬಟ್ ಯಾವಾಗ ಬರುತ್ತೆ ಅನ್ನೋದು ಹೇಳಿರ್ತೀನಿ. ಮುಂದೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಎಕ್ಸ್ ಸೌಂಡ್ ಇಸ್ ಕ್ಸ್ ಆಸ್ ಇನ್ KS. ಇಲ್ಲಿ ಬರೀ ಸೌಂಡ್ ಹೇಳ್ತಾರೆ ಸುಮಾರು ಜನ. ಅದರಿಂದ ಪ್ರಾಕ್ಟೀಸ್ ಮಾಡುವಾಗ KS ಒಟ್ಟಿಗೆ ನಾಪಿಸ್ಕೊಂಡು ಹೇಳಿ. ಕ್ಸ್ ಆಸ್ ಇನ್ ಬಾಕ್ಸ್. ಬಾಸ್ ಅನ್ನಲ್ಲ ಅಲ್ವಾ, ಬಾಕ್ಸ್. ಸೊ ಎಕ್ಸ್ ಸೌಂಡ್ ಇಸ್ ಕ್ಸ್. ಎಕ್ಸ್ ಹ್ಯಾಸ್ ಗಾಟ್ ದ ಸೆಕೆಂಡ್ ಸೌಂಡ್. ಎಕ್ಸ್ಗೆ ಎರಡನೇ ಸೌಂಡ್ ಇದೆಯಲ್ಲ, ಇದನ್ನು ಅಬ್ಸರ್ವ್ ಮಾಡಿ. ಎಕ್ಸ್ಪೊಸಿಷನ್ ಅನ್ನು ಗಮನಿಸಿ. ಎಕ್ಸ್ಪೊಸಿಷನ್ ಅಲ್ಲಿ ಎರಡನೇದು ಈ ಅಕ್ಷರ ಇದೆಯಲ್ಲ ಇಲ್ಲಿ, ಅದಕ್ಕೆ ಎ ಸೌಂಡ್ ಬರುತ್ತೆ. ಸೊ ಹೇಳುವಾಗ ಪದ ಗಮನಿಸಿ. ಎಕ್ಸಾಮ್. ಸೊ ಗ್ಸ್. ಜಿ ಮತ್ತೆ ಝೆಡ್ ಒಟ್ಟಿಗೆ ಬರೆದ್ರೆ ನಮ್ಗೇನು ಸೌಂಡ್ ಬರುತ್ತೆ, ಆ ಥರ ಸೌಂಡ್ ಬರಬೇಕಿಲ್ಲಿ. ಸೊ ಎಕ್ಸ್ ಸೌಂಡ್ ಇಲ್ಲಿ ಗ್ಸ್. ಯಾವಾಗ ಬರುತ್ತೆ ಇದು? ಅನ್ಸ್ಟ್ರೆಸ್ಡ್ ಸಿಲಬಲ್ ಎಂಡಲ್ಲಿ ಜಿ ಎಕ್ಸ್ ಬಂದಾಗ ಆಗ ಜಿ ಝೆಡ್ ಸೌಂಡ್ ಅನ್ನು ಒಟ್ಟಿಗೆ ಹಾಕಿದ್ರೆ ಹೇಗೆ ಬರುತ್ತೆ ಆ ಥರ ಹೇಳಬೇಕು. ಗ್ಸ್ ಅಂತ ಸೌಂಡ್ ಮಾಡ್ತೀವಿ. ಎಕ್ಸ್ ಮೊದಲನೇ ಅಕ್ಷರ ಆದ್ರೆ ಆಗ ಎಕ್ಸ್ಗೆ ಝೆಡ್ ಅಕ್ಷರದ ಸೌಂಡೇ ಬರಬೇಕು. ಆಸ್ ಇನ್ xylophone. ಆಸ್ ಇನ್ xylophone. ಎಕ್ಸ್ ಅಕ್ಷರ ಮೊದಲನೇ ಅಕ್ಷರ ಆದ್ರೆ ಎಕ್ಸ್ ನ ಸೌಂಡ್ ಝೆಡ್ ಅಕ್ಷರದ ಸೌಂಡ್ ಬರಬೇಕು. ವೈ ಇದರ ಸೌಂಡು ಯ ಆಸ್ ಇನ್ ಯೆಲ್ಲೋ. ವೈ ಅಕ್ಷರದ ಸೌಂಡು ಯ. The sound of Y is Y as in yellow. Z ಅಕ್ಷರದ ಸೌಂಡು Z as in zebra. Z sound is Z as in zebra. B sound is B as in butterfly. C sound is K as in cat. D sound is D as in dog. F sound is F as in fox. G sound is G as in gun. H sound is H as in hat. J sound is J as in joker. K sound is K as in kite. L sound is L as in lion. M sound is as in monkey. N sound is N as in nest. P sound is P as in parrot. Q sound is Q as in queen. R sound is as in rabbit. S sound is S as in snake. T sound is T as in tiger. V sound is V as in van. W sound is V as in watch. X has got 3 sounds. X as in box. X as in exam. Z as in xylophone. Y sound is Y as in yellow. Z sound is Z as in zebra. ಒಂದ್ಸಲ ಎಲ್ಲ ಸಮರೈಸ್ ಮಾಡಿದ್ದೀವಿ ಅಲ್ಲ. ಈಗ ಅಕ್ಷರಗಳನ್ನ ಕೊಡ್ತೀನಿ, ಅದನ್ನ ಪಿಕ್ಚರ್ ಇಲ್ಲದೆ ಒಂದ್ಸಲ ನೋಡ್ಬಿಡೋಣ. ಸೊ ಕಾನ್ಸನೆಂಟ್ ಸೌಂಡ್ಸು ಒಂದ್ಸಲ
ಯಾವ ಅಕ್ಷರ ಮೇಲೇಳುತ್ತೆ ಅದರ ಸೌಂಡ್. ಬ, ಖ, ಡ, ಗ, ಹ, ಜ, ಖ, ಲ್, ಮ್, ನ್, ಪ, ಕ್ವ, ಸ್, ಠ, ವ್, ವ್, ಕ್ಸ್, ಗ್ಸ್, ಝ್, ಯ, ಝ್. ಸೊ ಎಲ್ಲ ಅಕ್ಷರಗಳ ಸೌಂಡನ್ನು ಕಲ್ತಿದ್ದೀರಿ ಅಲ್ಲ. ಸೊ ನಿಮಗೆ ಈ ಅಕ್ಷರ ಬಂದಿದೆ ಅಂದರೆ ಈ ಕ್ಲಾಪ್ಸ್ ನಿಮಗಾಗಿ. ದಿಸ್ ಕ್ಲಾಪ್ ಇಸ್ ಫಾರ್ ಯು. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ ಬರ್ತೀನಿ. ಬೈ ಫಾರ್ ನಾವ್.